ರಿಪಬ್ಲಿಕ್ ಕನ್ನಡದ ನಿಮ್ಮೂರ ಬುಲೆಟಿನ್ಗೆ ಸ್ವಾಗತ. ನಾನು ಕೊಪ್ಪಳದ ರಿಪೋರ್ಟರ್ ಈರಯ್ಯ ಹಿರೇಮಠ್. ಸದ್ಯ ಏನಂತಂದ್ರೆ 4 ಜಿಲ್ಲೆಗಳ ಜೀವನಾಡಿ ಅಂತಕ್ಕಂಥ ತುಂಗಭದ್ರಾ ಜಲಾಶಯ ಏನಿದೆ ಸಂಪೂರ್ಣ ಖಾಲಿ ಆಗಿಬಿಟ್ಟಿದೆ. ಈ ವರ್ಷ ಏನಂತಂದ್ರೆ ಮುಂಗಾರು ಕಡಿಮೆ ಆಗಿರೋ ಪ್ರಮಾಣ ಜಲಾಶಯಕ್ಕೆ ಬರ್ತಕ್ಕಂತಹ ಒಳಹರಿವು ಇಲ್ಲದೆ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗಿದೆ. ಸದ್ಯ ನಾನು ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿದ್ದೀನಿ. ಇಲ್ಲಿರುವಂತಹ ದೃಶ್ಯಗಳನ್ನ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ 4 ಜಿಲ್ಲೆಗಳು ಅಂದ್ರೆ ಕೊಪ್ಪಳ, ರಾಯಚೂರು, ವಿಜಯನಗರ ಮತ್ತೆ ಬಳ್ಳಾರಿ ಜಿಲ್ಲೆಗಳ ಜೀವನಾಡಿ ಅಂತಾನೆ ಕರೀತಾರೆ. ಈ ಒಂದು ತುಂಗಭದ್ರಾ ಜಲಾಶಯದ ನೀರನ್ನೇ ನಂಬಿಕೊಂಡು ಸಾಕಷ್ಟು ಕೈಗಾರಿಕೆಗಳಾಗಿರಬಹುದು, ರೈತರು ಕೂಡ ಜೀವನವನ್ನ ಮಾಡ್ತಾರೆ. ಆದ್ರೆ ಈ ವರ್ಷ ಏನು ಜೂನ್ ತಿಂಗಳ ಏನು ಈಗಾಗಲೇ ಅರ್ಧ ತಿಂಗಳು ಕಳೆದು ಹೋಗ್ಬಿಟ್ಟಿದೆ. ಜೂನ್ ಅಂತ್ಯಕ್ಕೆ ಅಂದ್ರೆ ಈ ಒಂದು ಜಲಾಶಯದಲ್ಲಿ ಸುಮಾರು 15ರಿಂದ 20 ಟಿಎಂಸಿ ನೀರು ಸಂಗ್ರಹವಾಗಬೇಕಾಗಿತ್ತು. ಆದ್ರೆ ಇದುವರೆಗೂ ಕೂಡ ಈ ಒಂದು ಜಲಾಶಯದಲ್ಲಿ ಕೇವಲ 9 ಟಿಎಂಸಿ ನೀರು ಮಾತ್ರ ಸಂಗ್ರಹವಾಗಿದೆ. ಹೀಗಾಗಿ ಈ ಒಂದು ಭಾಗದ ರೈತರಿಗೆ ಸಾಕಷ್ಟು ಆತಂಕನೇ ಏನು ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಈ ಬಾರಿ ಮುಂಗಾರು ಏನು ಸಾಕಷ್ಟು ಕಡಿಮೆ ಆಗಿದೆ, ಒಳಹರಿವು ಕೂಡ ಬರ್ತಾ ಇಲ್ಲ. ಕೇವಲ ಸದ್ಯದ ಪರಿಸ್ಥಿತಿ ಪ್ರಕಾರ 6,000 ಕ್ಯೂಸೆಕ್ ನೀರು ಮಾತ್ರ ಒಂದು ತುಂಗಭದ್ರಾ ಜಲಾಶಯಕ್ಕೆ ಬರ್ತಾ ಇದೆ. ಹೀಗಾಗಿ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಖಾಲಿ ಆಗ್ತಾ ಇದ್ದು, ಸದ್ಯ ಈ ಒಂದು ಜಲಾಶಯವನ್ನ ನಂಬಿಕೊಂಡು ಸಾಕಷ್ಟು ಕೈಗಾರಿಕೆಗಳು ಜೀವನ ಮಾಡ್ತಾ ಇದಾವೆ. ಏನು ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಕೂಡ ಇದೇ ಒಂದು ಜಲಾಶಯವನ್ನ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. 4 ಜಿಲ್ಲೆಗಳಿಗೆ ಕುಡಿಯೋ ನೀರಿಗೂ ಕೂಡ ಸಾಕಷ್ಟು ಇದೇ ಏನು ಜಲಾಶಯದಿಂದ ನೀರು ಹೋಗುತ್ತೆ. ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಸಿಟಿಗಳಿಗೆ ಹೋಗ್ತಕ್ಕಂತಹ ಕೈಗಾರಿಕೆಗಳಿಗೆ ಹೋಗ್ತಕ್ಕಂತಹ ಜಾಕ್ವೆಲ್ ಏನಿದಾವೆ, ಜಾಕ್ವೆಲ್ಗಳಲ್ಲೂ ಕೂಡ ನೀರಿನ ಪ್ರಮಾಣ ಸಾಕಷ್ಟು ಕಡಿಮೆ ಆಗಿದೆ. ಈಗಾಗಲೇ ಏನಂತಂದ್ರೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೆಲವಷ್ಟು ಸೂಚನೆಯನ್ನು ಕೂಡ ಕೊಟ್ಟಿದೆ. 12 ರಾಜ್ಯಗಳಲ್ಲಿ ಬರಗಾಲವನ್ನ ಎದುರಿಸಲಿಕ್ಕೆ ಸಿದ್ಧರಾಗಿರಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಡಿ.ಕೆ. ಶಿವಕುಮಾರ್ ಅವರು ಕೂಡ ಏನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಬರಗಾಲದ ಪರಿಸ್ಥಿತಿಯನ್ನ ನಿಭಾಯಿಸಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಅಂತ ಕೂಡ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಈಗ ಜಲಾಶಯ ಕೂಡ ಸಂಪೂರ್ಣವಾಗಿ ಖಾಲಿ ಆಗ್ತಾ ಇರೋದನ್ನ ನೋಡಿದ್ರೆ ಜನರಲ್ಲಿ ಮತ್ತಷ್ಟು ಆತಂಕ ಕೂಡ ಮನೆ ಮಾಡ್ತಾ ಇದೆ. ಯಾಕಂದ್ರೆ ಈ ಬಾರಿ ಮಳೆಯ ಪ್ರಮಾಣ ಸಾಕಷ್ಟು ಕಡಿಮೆ ಇದೆ ಅಂತಕ್ಕಂಥದ್ದು ಹವಾಮಾನ ಇಲಾಖೆ ವರದಿಯಾಗಿದೆ. ಆದ್ರೆ ಜಲಾಶಯಕ್ಕೆ ನೀರು ಬಂದ್ರೆ ಮಾತ್ರ ಈ ಒಂದು 4 ಜಿಲ್ಲೆಗಳಿಗೆ ಮತ್ತು ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳಿಗೂ ಕೂಡ ಒಂದು ನೀರನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದ್ರೆ ಇದುವರೆಗೂ ಜಲಾಶಯ ಅಂದ್ರೆ ಕಳೆದ ವರ್ಷ ಈ ಒಂದು ಜೂನ್ 15-16 ಹೊತ್ತಿಗೆ ಈಗಾಗಲೇ 10ರಿಂದ 15 ಟಿಎಂಸಿ ನೀರು ಇತ್ತು. ಆದ್ರೆ ಈಗ ಕೇವಲ 9 ಟಿಎಂಸಿ ನೀರು ಇರೋದ್ರಿಂದ ಈ ಒಂದು ಜಲಾಶಯ ಭರ್ತಿ ಆಗತ್ತಾ ಈಗಾಗಲೇ ಅಂತಕ್ಕಂಥ ಅನುಮಾನ. ಅದ್ರ ಜೊತೆಗೆ ಏನಂದ್ರೆ ಮಲೆನಾಡಿನಲ್ಲಿ ಹೆಚ್ಚಾಗಿ ಒಂದು ಮಳೆ ಸುರಿದ್ರೆ ಮಾತ್ರ ಈ ಒಂದು ಜಲಾಶಯಕ್ಕೆ ನೀರು ಹರಿದು ಬರುತ್ತೆ. ಡ್ಯಾಮ್ ಗೇಟ್ ರಿಪೇರಿ ಮಾಡಿದ್ರು ಕೂಡ 2ನೇ ಬೆಳೆಗೆ ನೀರು ಸಿಗತ್ತೆ ಅಂತಕ್ಕಂಥ ಯಾವುದೇ ಗ್ಯಾರಂಟಿ ಕೂಡ ಇಲ್ಲ. ಒಂದು ರೀತಿ ಆದ್ರೆ ಇನ್ನೊಂದು ಕಡೆ ರೈತರು ಮೊದಲನೇ ಬೆಳೆಗಾದ್ರೂ ಸಿಕ್ಕರೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಕೂಡ ಆತಂಕದಲ್ಲಿ ಕೂಡ ಇದ್ದಾರೆ. ಈಗಾಗಲೇ ಮುಂಗಾರು ಏನು ಆರಂಭವಾಗಿದೆ. ಮಳೆ ಬರದೇ ಇರೋ ಕಾರಣ ರೈತರಲ್ಲಿ ಒಂದು ಸಾಕಷ್ಟು ಆತಂಕ ಮನೆ ಮಾಡಿದೆ. ಈಗ ಸದ್ಯ ಏನಂತಂದ್ರೆ ಜಲಾಶಯದಲ್ಲಿ ನೀರು ಖಾಲಿಯಾಗಿರೋದಕ್ಕೆ ಮತ್ತೊಮ್ಮೆ 4 ಜಿಲ್ಲೆಯ ಜನರಿಗೆ, ಕೈಗಾರಿಕೆಗಳಿಗೆ ಮತ್ತು ರೈತರಿಗೆ ಸಾಕಷ್ಟು ಒಂದು ಸಂಕಷ್ಟ ಎದುರಾಗಲಿದೆಯಾ ಅಂತಕ್ಕಂಥ ಒಂದು ಅನುಮಾನ ಕೂಡ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಇದಿಷ್ಟು ಕೊಪ್ಪಳದ ಸುದ್ದಿಯಾಗಿತ್ತು. ಮುಂದಿನ ಸುದ್ದಿಯನ್ನ ನನ್ನ ಕೊಲಿ